ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸಿಂಪಲ್ ಅಂತ ಒಂದು ಗ್ರೇವಿ ಮಾಡ್ಕೊಳ್ತಾ ಇದ್ದೀನಿ. ಇದು ಅನ್ನದ ಜೊತೆ ಮತ್ತು ಚಪಾತಿ ಜೊತೆ ನಾನು ಮಾಡ್ಕೊಳ್ತಾ ಇರೋಂಥದ್ದು. ನೀವು ರೊಟ್ಟಿ, ಪೂರಿ, ಚಪಾತಿ, ಅನ್ನ, ದೋಸೆ, ಮುದ್ದೆ ಎಲ್ಲರ ಜೊತೆನೂ ಒಳ್ಳೆ ಕಾಂಬಿನೇಷನ್. ಇದು ತುಂಬ ಚೆನ್ನಾಗಿರುತ್ತೆ. ಇದು ಆಗಂತ ಅವರೆಕಾಳು ಸಾಂಬಾರು ಅಲ್ಲ, ಅವರೆಕಾಳು ಮಸಾಲೆ ಸಾಂಬಾರು ಅಲ್ಲ, ಹುಳಿ ಸಾಂಬಾರು ಅಲ್ಲ. ಡಿಫ್ರೆಂಟ್ ಆದಂಥ ಮಸಾಲೆ ಜೊತೆಗೆ ಡಿಫ್ರೆಂಟ್ ಆದಂಥ ರುಚಿ ಇದೆ. ಮಾಡೋದು ಹೇಗೆ, ಏನೇನು ಬೇಕು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ತುಂಬ ಸಿಂಪಲಾಗಿ ಸರಳವಾಗಿ ಮಾಡ್ಕೊಳ್ಬಹುದು. ಈಗ ಅವರೆಕಾಳು ಸಿಗೋದ್ರಿಂದ ಖಂಡಿತವಾಗ್ಲೂ ಒಂದು ಸಲ ಇದನ್ನು ಟ್ರೈ ಮಾಡಿ ಮರಿದಂಗೆ. ಮೊದಲಿಗೆ ನಾನಿಲ್ಲಿ 1 ಕಪ್ಪಷ್ಟು ಅವರೆಕಾಳು ತೊಗೊಂಡಿದ್ದೀನಿ. ನಾನಿಲ್ಲಿ ಇಬ್ರಿಗೆ ಮಾಡ್ತಾ ಇರೋದು, ಹಾಗಾಗಿ ಇಷ್ಟು ತೊಗೊಂಡಿದ್ದೀನಿ. ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಟೊಮೊಟೊನು. ನಾನು ಇಬ್ಬರಿಗೆ 3 ಜನಕ್ಕೆ ಆಗಷ್ಟು ಗ್ರೇವಿ ಆ್ಯಕ್ಚುಲಿ ಇಬ್ರಿಗೆ ಉಪಯೋಗಿಸ್ಕೊಳ್ತಾ ಇದ್ದೀನಿ. ಇದನ್ನು ನೀವು ಎಷ್ಟು ಜನಕ್ಕೆ ಮಾಡ್ತೀರಾ ನೋಡ್ಕೊಂಡು ಉಪಯೋಗಿಸ್ಕೊಳ್ಳಿ. ಅರ್ಧ ಗೆಡ್ಡೆಯಷ್ಟು ಬೆಳ್ಳುಳ್ಳಿ, 1 ಇಂಚಷ್ಟು ಶುಂಠಿ, ಒಂದು 4 ರಿಂದ 5 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ನಾವು ಮಸಾಲ ಸ್ವಲ್ಪ ಧನಿಯಾದ ಪುಡಿ ಕೂಡ ಹಾಕ್ಕೊಳ್ತೀವಿ. ನೋಡ್ಕೊಂಡು ನೀವು ಖಾರಕ್ಕೆ ತಕ್ಕಷ್ಟು ಬಳಸ್ಕೊಳ್ಳಿ. ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನು ಪೇಸ್ಟ್ ಥರ ಮಾಡ್ಕೊಳ್ತಿದ್ದೀನಿ. ಜಸ್ಟ್ ನಾನು ತರಿ ಮಾಡ್ಕೊಂಡಿಲ್ಲ, ನುಣ್ಣಗೆ ಪೇಸ್ಟ್ ರೀತಿ ರುಬ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಸಿಪ್ಪೆ ತೆಗ್ದಿಲ್ಲ, ಹಾಗಾಗಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ಇದೊಂಥರ ಡಿಫ್ರೆಂಟ್ ಆದಂಥ ಟೇಸ್ಟ್ ಬರುತ್ತೆ. ಹಾಗಾಗಿ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ 1 ಸ್ಪೂನಷ್ಟು, ಹಾಗೆ 1 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಸಾಸಿವೆ ಸ್ವಲ್ಪ ಚಟಪಟ ಅಂತಿದ್ದಂಗೆ ಜೀರಿಗೆ ಹಾಕ್ಕೊಳ್ಳೋಣ. ಇದೆಲ್ಲ ಹಾಕ್ಕೊಂಡು ಸ್ವಲ್ಪ ಫ್ರೈ ಆದ ನಂತರ ನಾವು ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿ ನಾನಿಲ್ಲಿ ಒಂದು 3 ಈರುಳ್ಳಿ ತೊಗೊಂಡಿದ್ನಲ್ಲ, ಅದನ್ನು ಹಾಕ್ಕೊಂಡಿದ್ದೀನಿ. 1 ಗೆಡ್ಡೆ ಈರುಳ್ಳಿನ ಹಾಗೆ ಚಪಾತಿ ಜೊತೆ ತಿನ್ನೋದಕ್ಕೆ ಹಸಿ ಈರುಳ್ಳಿನ ಹಾಗೆ ಇಟ್ಕೊಂಡಿದ್ದೀನಿ. 3 ಈರುಳ್ಳಿ ಸ್ವಲ್ಪ ಫ್ರೈ ಆದ ನಂತರ ರುಬ್ಬಿರೋಂಥ ಪೇಸ್ಟ್ ಹಾಕ್ಕೊಳ್ಳೋಣ. ಈ ಪೇಸ್ಟ್ ಈ ಥರ ಲಿಕ್ವಿಡಾಗಿ ಮಾಡಿ ಹಾಕಿರೋದ್ರಿಂದ ತುಂಬಾ ಟೇಸ್ಟ್ ಇದೆ, ಡಿಫ್ರೆಂಟಾಗಿದೆ. ಹಾಗಾಗಿ ನಿಮ್ಮ ಜೊತೆ ಈ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ನೀವು ಎಷ್ಟು ಜನಕ್ಕೆ ಮಾಡ್ತೀರಾ ನೋಡ್ಕೊಂಡು ಉಪಯೋಗಿಸ್ಕೊಳ್ಳಿ. ಈ ಹಸಿ ಅವರೆಕಾಳು ಬದಲಿಗೆ ನೀವು ತೊಗರಿಕಾಳು ಸಿಗೋದ್ರಿಂದ ಅಥವಾ ಬಟಾಣಿ ಸಿಕ್ಕಿದ್ರು ಕೂಡ ಹಸಿದು ಹಾಕ್ಕೊಂಡು ಮಾಡ್ಕೊಳ್ಬಹುದು. ನಾನಿಲ್ಲಿ ಒಂದು 3 ಟೊಮೊಟೊನ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ಟೊಮೊಟೊ 1 ನಿಮಿಷ ಫ್ರೈ ಆದ ನಂತರ ನೀವು ಉಪ್ಪು ಹಾಕ್ಕೊಳ್ಳಿ. ಚೆನ್ನಾಗಿ ಸಾಫ್ಟ್ ಆಗುತ್ತೆ. ಟೊಮೊಟೊ ಸ್ವಲ್ಪ ಸಾಫ್ಟ್ ಆದರೆ ಚೆನ್ನಾಗಿರುತ್ತೆ. ರುಬ್ಬಿ ಕೂಡ ಹಾಕ್ಕೊಳ್ಬಹುದು ನೀವು. ಹಾಗೆ 1 ಕಪ್ಪಷ್ಟು ಅವರೆಕಾಳನ್ನ ಚೆನ್ನಾಗಿ 2 ಸಲ ತೊಳ್ಕೊಂಡು ನಂತರ ಹಾಕ್ಕೊಂಡು ಅದನ್ನು ಕೂಡ 1 ನಿಮಿಷದಷ್ಟು ಫ್ರೈ ಮಾಡ್ಕೊಳ್ತೀನಿ. ಅವರೆಕಾಳು ನಾನು ಒಂದೇ ಸಲ ಕುಕ್ಕರ್ನಲ್ಲಿ ಕೂಗಿಸ್ಕೊಳ್ಳೋದ್ರಿಂದ ಹಸಿ ಅವರೆಕಾಳನ್ನ ಬಳಸ್ಕೊಂಡಿದ್ದೀನಿ. ಸ್ವಲ್ಪ ಹಳದಿ ಪುಡಿ 1/4 ಸ್ಪೂನಷ್ಟು, ಹಾಗೆ ಧನಿಯಾ ಪುಡಿ. ಇದು ಧನಿಯಾದ ಪುಡಿ, ಖಾರದ ಪುಡಿ, ಗರಂ ಮಸಾಲ ಎಲ್ಲ ಸೇರಿದೆ. ಅಂದರೆ ನಾವು ಚಿಕನ್ ಮಟನ್ಗೆ ಬಳಸೋಂಥ ಧನಿಯಾದ ಪುಡಿ, ಚಿಕನ್ ಮಸಾಲ ಪೌಡರ್ದು. ಇದು 1/4 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ, ಚಿಕ್ಕ ಸ್ಪೂನ್ ಆಗಿರೋದ್ರಿಂದ. ಇಷ್ಟನ್ನು ಹಾಕ್ಕೊಂಡು ಒಂದು ಅರ್ಧ ನಿಮಿಷ ಫ್ರೈ ಮಾಡಿ. ನಮಗೆ ಪುಡಿ ಎಲ್ಲೂ ತಳ ಹಿಡಿಬಾರ್ದು. ಯಾವುದು ಪುಡಿ ನಿಮ್ದು ಈ ಥರ ರೆಡಿಮೇಡ್ ಪುಡಿ ಇಲ್ಲ ಅಂದರೆ ನೀವು ಚಿಕನ್ ಮಸಾಲ ಕೂಡ ಹಾಕ್ಕೊಳ್ಬಹುದು, ಅಥವಾ ಧನಿಯಾದ ಪುಡಿ, ಖಾರದ ಪುಡಿನ ಸಪ್ರೇಟಾಗಿ ಕೂಡ ಹಾಕ್ಕೊಳ್ಬೋದು. ಈಗ ಮಿಕ್ಸಿ ಜಾರೆಲ್ಲ ತೊಳೆದು ಸ್ವಲ್ಪ ನೀರು ಹಾಕ್ಕೊಳ್ತಿದ್ದೀನಿ. ನಾನಿಲ್ಲಿ ಗ್ರೇವಿ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಹಸಿ ಅವರೆಕಾಳಾಗಿರೋದ್ರಿಂದ ನಿಮಗೆ 1 ರಿಂದ 2 ವಿಸಲ್ನಲ್ಲಿ ತುಂಬ ಸಾಫ್ಟಾಗಿ ಬೇಯುತ್ತೆ. ಹಾಗಾಗಿ ತುಂಬ ನೀರು ಹಾಕೋ ಅವಶ್ಯಕತೆ ಇಲ್ಲ. ನೋಡ್ಕೊಂಡು ನೀವು ಮಾಡ್ಕೊಳ್ಳಿ. ಸ್ವಲ್ಪನೇ ನೀರು ಹಾಕಿದ್ದೀನಿ. ರುಚಿಗೆ ಟೊಮೊಟೊಗೆ ಅವಾಗಲೇ ಉಪ್ಪು ಹಾಕಿದ್ವಿ. ಈಗ ಸ್ವಲ್ಪ ರುಚಿ ನೋಡಿ. ಸಾಂಬಾರು ನೋಡಿ ತುಂಬ ತೆಳ ಅನಿಸ್ತಿದೆ. ನೀವೇನು ಮಾಡಬೇಕಾದ್ರೂ ಗಟ್ಟಿ ಬೇಕಂದ್ರೂ ಬೆಂದ ನಂತರ ನೀವು ಮಾಡ್ಕೊಳ್ಬಹುದು. ರುಚಿಗೆ ಇನ್ನು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು ಕಡಿಮೆ ಇತ್ತು, ಹಾಗಾಗಿ ಹಾಕ್ಕೊಂಡು ಅನಂತರ ನಾನು ಒಂದು ಕುಕ್ಕರ್ ಕ್ಯಾಪ್ ಹಾಕ್ಬಿಟ್ಟು 1-2 ವಿಸಲ್ ಕೂಗಿಸ್ಕೊಳ್ತೀನಿ. ಹಾಗೆ ನೀವು ಇದರಲ್ಲಿ ಆಲೂಗೆಡ್ಡೆ ಕೂಡ ಹಾಕ್ಕೊಳ್ಬಹುದು, ಚೆನ್ನಾಗಿರುತ್ತೆ ಅದು ಕೂಡ. ಹೂಕೋಸಿದ್ರೆ ಹೂಕೋಸು ಕೂಡ ಹಾಕ್ಕೊಳ್ಬಹುದು, ಚೆನ್ನಾಗಿರುತ್ತೆ ಅದು ಟೇಸ್ಟು. ನಾನೀಗ ಒಂದಿಬ್ರಿಗೆ ಮಾಡೋದ್ರಿಂದ ಇಷ್ಟು ಮಾಡ್ತಾಯಿದ್ದೀನಿ. ನೀವು ಜಾಸ್ತಿ ಜನಕ್ಕೆ ಮಾಡ್ತೀವಿ, ಕಾಳು ಸ್ವಲ್ಪ ಕ್ವಾಂಟಿಟಿ ಇದೆ ಅಂದರೆ ಅದಕ್ಕೂ ಕೂಡ ಟಿಪ್ಸ್ ಕೊಡ್ತೀನಿ. ನಾನು ಕುಕ್ಕರ್ ಕೂಗಿ ವಿಸಲ್ ಬಿಡೋಷ್ಟರಲ್ಲಿ ಚಪಾತಿ, ಅನ್ನ ಎರಡೂ ಮಾಡ್ಕೊಂಡಿದ್ದೀನಿ. ಇದು ರಾತ್ರಿ ಊಟಕ್ಕೆ ಮಾಡ್ಕೊತಾ ಇರೋದು. ನೀವು ಬೆಳಗ್ಗೆ ಟಿಫನ್ನು ಕೂಡ ಮಾಡಬಹುದು, ಚೆನ್ನಾಗಿರುತ್ತೆ ನೋಡಿ. ಅವರೆಕಾಳೆಲ್ಲ 1-2 ವಿಸಲ್ ಕೂಗಿದೆ. ಕುಕ್ಕರ್ ವಿಸಲ್ ಬಿಟ್ಟ ನಂತರ ಮತ್ತೆ ಸ್ಟವ್ ಆನ್ ಮಾಡಿಬಿಟ್ಟು ಸ್ಟವ್ ಮೇಲೆ ಇಟ್ಬಿಟ್ಟು ಈ ರೀತಿ ಪ್ರೆಸ್ ಮಾಡಬೇಕು ಚೆನ್ನಾಗಿ. ಅವರೆಕಾಳನ್ನ ಈ ರೀತಿ ಪ್ರೆಸ್ ಮಾಡೋದ್ರಿಂದ ನಿಮಗೆ ತೆಳು ಅನಿಸುತ್ತಲ್ಲ ಸಾಂಬಾರು, ಸ್ವಲ್ಪ ಗಟ್ಟಿ ಬರುತ್ತೆ. ನಾವಿಲ್ಲಿ ಬೇರೆ ಯಾವುದೇ ರೀತಿ ಮಸಾಲೆನ ರುಬ್ಬಿ ಹಾಕ್ತಾಯಿಲ್ಲ, ಇಷ್ಟೇ ಮಸಾಲೆ ಇದಕ್ಕೆ ಹಾಕ್ತಾರಂಥದ್ದು. ಇಲ್ಲ ಅಂದರೆ ಒಂದು ಸೌಟಷ್ಟು ಅವರೆಕಾಳನ್ನ ನೀವು ಮಿಕ್ಸಿನಲ್ಲಿ ತರಿ ಪೇಸ್ಟ್ ಮಾಡಿ ಕೂಡ ಹಾಕ್ಬೋದು, ಅಥವಾ ಸ್ವಲ್ಪ ಸ್ಮ್ಯಾಶ್ ಮಾಡಿ ಕೂಡ ಉಪಯೋಗಿಸ್ಕೊಳ್ಬೋದು. ಅಥವಾ ನೀವು ತುಂಬ ಜನಕ್ಕೆ ಮಾಡ್ತೀವಿ, ಅವರೆಕಾಳು ತುಂಬ ಕಡಿಮೆ ಇದೆ ಅಂತಂದರೆ 1 ಸ್ಪೂನಷ್ಟು ಕಡಲೆ ಹಿಟ್ಟು, ಅಂದರೆ ಬೋಂಡ ಮಾಡ್ತೀವಲ್ಲ ಆ ಹಿಟ್ಟನ್ನ 3 ಸ್ಪೂನಷ್ಟು ತಣ್ಣೀರಿನಲ್ಲಿ ಕಲಿಸ್ಬಿಟ್ಟು ಕೂಡ ಹಾಕ್ಕೊಳ್ಬಹುದು. ಅವಾಗಲೂ ಸಾಂಬಾರು ಗಟ್ಟಿ ಬರುತ್ತೆ. ಅಥವಾ ರುಬ್ಬಿ ತಿನ್ನೋಕ್ಕೆ ಇಷ್ಟ ಅಂದರೆ ತೆಂಗಿನಕಾಯಿ ಮತ್ತು ಗೋಡಂಬಿನ ರುಬ್ಬಿಟ್ಟು ಅದನ್ನು ಹಾಕಿ ಕೂಡ 1-2 ನಿಮಿಷ ಕುದಿಸ್ಕೊಂಡ್ರೆ ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ನಾನು ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಕೆಳಗಡೆ ಇಳಿಸ್ಕೊಂಡಿದ್ದೀನಿ. ನೋಡಿ, ಬಿಸಿ ಇದ್ದಂಗೆ ತೋರಿಸ್ತಾ ಇದ್ದೀನಿ ಎಷ್ಟು ಗಟ್ಟಿ ಬಂದಿದೆ ಅಂತ. ಸ್ವಲ್ಪ ಸ್ಮ್ಯಾಶ್ ಮಾಡಿದ್ದೀನಿ ಅಷ್ಟು ಬಿಟ್ಟರೆ ಸೌಟ್ನಲ್ಲಿ. ಬೇರೆ ಯಾವುದೇ ಮಸಾಲೆಗಳನ್ನ ಬಳಸಿಲ್ಲ ನಾನು. ಇಬ್ರಿಗೆ ಮಾಡ್ತಾ ಇರೋದ್ರಿಂದ ಈ ಕ್ವಾಂಟಿಟಿ ನನಗೆ ಸಾಕಾಗುತ್ತೆ. ಹಾಗಾಗಿ ನಾನು ಡೈರೆಕ್ಟಾಗಿ ಏನು ಮಸಾಲೆ ತೋರಿಸಿದೆ ಅಷ್ಟೇ ಹಾಕಿರೋಂಥದ್ದು. ಇಲ್ಲಿ ಹೇಳಿದಂಥ ಮಸಾಲೆಗಳು, ಕಡಲೆ ಹಿಟ್ಟು ಯಾವುದನ್ನು ನಾನು ಇಲ್ಲಿ ಬಳಸಿಲ್ಲ. ನೋಡಿದ್ರಲ್ಲ ಎಷ್ಟು ಸಿಂಪಲಾಗಿ ಮಾಡ್ಕೊಳ್ಬೋದು ಅಂತ. ಖಂಡಿತವಾಗ್ಲೂ ನೀವು ಕೂಡ ಒಂದು ಸಲ ಟ್ರೈ ಮಾಡಿ. ಹಾಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನಂಗೆ ತಿಳಿಸೋದು ಮರಿಬೇಡಿ. ಹಾಗೆ ಈಗ ಅವರೆಕಾಳು ಸೀಸನ್ ಬಂದಿರೋದ್ರಿಂದ ನೀವು ಹೊಸ ರೆಸಿಪಿ ಏನಾದರೂ ಮಾಡೋದಿದ್ರೆ, ಅದಕ್ಕೆ ಬೇರೆ ಏನಾದರೂ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡೋದಿದ್ರೆ ಅದನ್ನು ಕೂಡ ನಂಗೆ ತಿಳಿಸ್ಬಹುದು. ನಾನು ಆಲ್ರೆಡಿ ಅವರೆಕಾಳು ಪೊಂಗಲ್ಲು ಮತ್ತು ಅವರೆಕಾಳು ಉಪ್ಪಿಟ್ಟು ಎರಡನ್ನೂ ಅಪ್ಲೋಡ್ ಮಾಡಿದ್ದೀನಿ. ಅವರೆಕಾಳು ಉಪಯೋಗಿಸಿ ಮಾಡಿರೋಂಥದ್ದು ಆ ವಿಡಿಯೋಗಳು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೋಡ್ಕೊಳ್ಳಿ. ಹಾಗೆ ಹೊಸಬರಾಗಿರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಓಕೆ, ಬಾಯ್, ಥ್ಯಾಂಕ್ ಯು.